ಖರ್ಗೆ ಅವರು ಪತ್ರ ಬರೆದಿದ್ದಾರೆ. RSSನ ಹಿಂದೆ ವಲ್ಲಭಾಯ್ ಪಟೇಲ್ ಅವರು ಗೃಹ ಮಂತ್ರಿಗಳಾಗಿದ್ದಾಗ ಅದನ್ನು ನಿಷೇಧಿಸಿದ್ರು ಅಂತಕ್ಕಂಥದ್ದು ಇದೆ ನಮ್ಮ ಮುಂದೆ. ತದನಂತರ RSSನ ಯಾರೂ ನಿಷೇಧ ಮಾಡಿಲ್ಲ. ಆದರೆ ಖರ್ಗೆ ಅವ್ರ ಪತ್ರನೂ ಕೂಡ ಮಾಧ್ಯಮದಲ್ಲಿ ತಪ್ಪು ಗ್ರಹಿಕೆಯಿಂದ ನೀವು ಪ್ರಚಾರ ಮಾಡ್ತಾ ಇದ್ದೀರಿ. ಅವರು RSS ಬ್ಯಾನ್ ಮಾಡಿ ಅಂತ ಹೇಳಿ ಬರೆದಿಲ್ಲ. ಅವರು RSSನ ಏನು ಬೈಠಕ್ಗಳಿದ್ದಾವೆ ಅವು ಸಾರ್ವಜನಿಕ ಸ್ಥಳದಲ್ಲಿ ನಡಿಬಾರ್ದು ಅಂತಕ್ಕಂಥದ್ದು ಅವರ ಒಂದು ಅಭಿಲಾಷೆ. ಅದು ಬರೆದಿದ್ದಾರೆ. ಅದ್ರ ಮೇಲೆ ಕ್ರಮ ತಗೊಳ್ಳಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಯವರಿಗೆ ಪತ್ರನ ರವಾನೆ ಮಾಡಿದ್ದಾರೆ. ಅದು ಸರ್ಕಾರದ ಕ್ಯಾಬಿನೆಟ್ಟಲ್ಲಿ ಚರ್ಚೆ ಆಗ್ತದೆ. ಅಲ್ಲಿ ಏನು ನಿರ್ಣಯ ಆಗ್ತದೆ ನೋಡೋಣ. ಆದರೆ ಖರ್ಗೆ ಅವರು ಬರೆದಿರ್ತಕ್ಕಂಥ ನಿಷೇಧ ಮಾಡಿ ಅಂತ ನಿಷೇಧ ಮಾಡಿದ್ದು ಬರೆದವ್ರೆ ಅಂತಕ್ಕಂಥದ್ದು ಸರಿಯಾದಂತಲ್ಲ. ಅವರು ಸರ್ಕಾರಿ ಜಾಗಗಳಲ್ಲಿ ಅವರ ಕವಾಯತು ಮಾಡಬಾರ್ದು, ಬೈಠಕ್ ಮಾಡಬಾರ್ದು ಅಂತಕ್ಕಂಥದ್ದು. ನಾಳೆ ಇನ್ಯಾರೋ ಬರ್ತಾರೆ, ನಮಗೆ ಕೊಡಿ ಅಂತಾರೆ. ಹೀಗಾಗಿ ಒಬ್ರು ಕೊಟ್ಟು ಒಬ್ರು ಕೊಡಲಿಲ್ಲ ಅಂದರೆ ಸರಿ ಇರೋದಿಲ್ಲ. ಅದರಿಂದ ಅಂತಹ ಸ್ಥಳಗಳಲ್ಲಿ ಈ ರೀತಿಯ ಅಧಿವೇಶನ ಮಾಡ್ತಕ್ಕಂಥದ್ದಕ್ಕೆ ನಿಷೇಧ ಮಾಡಿ ಅಂತಕ್ಕಂಥದ್ದು ಅವರ ಪತ್ರದ ಸಾರಾಂಶ ಅಂತೇಳಿ ನಾನು ತಿಳಿದಿದ್ದೇನೆ. ಅದು ಅಂತಿಮವಾಗಿ ಮಂತ್ರಿಮಂಡಲದಲ್ಲಿ ಏನು ತೀರ್ಮಾನ ಆಗ್ತದೋ ನೋಡೋಣ.